ಎಷ್ಟರ ಮಟ್ಟಿಗೆ ಮೆಚ್ಕೊಂಡಿದ್ರು, ಈ ಸಿನಿಮಾದಲ್ಲಿ ಉಪಾಧ್ಯಕ್ಷನ ಜೊತೆಗಿರುವಂಥ ಸದಸ್ಯರ ಕಾಂಬಿನೇಷನ್ ಅಷ್ಟೇ ಮೆಚ್ಕೊಳ್ತಾ ಇದ್ದಾರೆ. ಮೊದಲಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನಮ್ಮ ಧರ್ಮಣ್ಣ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಸಕ್ಸಸ್ ಮೀಟ್ ಸಂದರ್ಭದಲ್ಲಿ ಸಕ್ಸಸ್ ಖುಷಿ ಹೇಗಿದೆ ಅನ್ನೋದನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕು. ಹಲೋ ಹಲೋ, ನನ್ನೇ ಮೊದಲು ಕರೀತಾರೆ ಅಂತ ಗೊತ್ತಿರಲಿಲ್ಲ, ಏನು ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಮೊದಲನೇದಾಗಿ ಈ ಗೆಲುವನ್ನು ಕೊಟ್ಟಂಥ ಎಲ್ಲ ಕರ್ನಾಟಕದ ಜನತೆಗೆ ಇಂದ ಓಕೆನಾ, ಈ ಗೆಲುವನ್ನು ಕೊಟ್ಟ ಎಲ್ಲ ಕರ್ನಾಟಕದ ಜನತೆಗೆ, ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲ ಸ್ಟಾರ್ಗಳಿಗೆ, ಎಲ್ಲ ನಮ್ಮ ಪ್ರೆಸ್ಸು ಮೀಡಿಯಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಆಮೇಲೆ ನನಗೆ ಖುಷಿಯಾಗಿದ್ದು, ನಾನು ಅವತ್ತೇ ಹೇಳಿದ್ದೆ, ಉಪಾಧ್ಯಕ್ಷ ಅಂತ ಏನು ಅನೌನ್ಸ್ ಮಾಡಿದ್ರು ಸಿನಿಮಾ ಅವತ್ತೇ ಗೆಲ್ತು ಅಂತ. ಇದು ಸಕ್ಸಸ್ ಮೀಟು. ಇದರಲ್ಲಿ ಮಾತಾಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಉಮಾಪತಿ ಸರ್ ಆಗಿರ್ಬೋದು, ಚಿಕ್ಕಣ್ಣ ಸರ್ ಆಗಿರ್ಬೋದು, ಅನಿಲ್ ಸರ್ ಆಗಿರ್ಬೋದು, ಒಂದು ಟೀಮ್ ವರ್ಕ್ ಏನಿದೆ ಅದು ಎದ್ದು ಕಾಣಿಸ್ತಾ ಇದೆ. ನೀವು ಈಗ ವಿ ಟಿ ನೋಡಿದಾಗ ನನಗೆ ಒಂಥರ ಎಮೋಷ್ನಲ್ ಆಗೋಯ್ತು ಆ್ಯಕ್ಚುಲಿ. ಅಷ್ಟು ಸಖತ್ತಾಗಿ ವರ್ಕೌಟ್ ಆಗಿದೆ. ಅಣ್ಣನ ಹೀರೋ ಆಗಿ ಒಪ್ಕೊಂಡಿಲ್ಲ ನಮ್ಮ ಜನ, ಮನೆ ಮಗನಾಗಿ ಒಪ್ಕೊಂಡಿರೋದು ನಂಗೆ ಭಯಂಕರ ಖುಷಿ ಅನ್ನಿಸ್ತು. ಹಾಗಾಗಿ ಅಣ್ಣ, ಆಲ್ ದಿ ಬೆಸ್ಟ್ ನಿಮಗೆ. ನೀವೇನು ಅಂದ್ಕೊಂಡಿದ್ದೀರಾ, 3 ವರ್ಷ ಶ್ರಮ ಇವತ್ತು ಫಲ ಕೊಡ್ತಿದೆ ಸರ್. ನಿಮಗೂ ಆಲ್ ದಿ ಬೆಸ್ಟ್ ಅನ್ನೋದಕ್ಕಿಂತ ಕಂಗ್ರ್ಯಾಟ್ಸ್ ಹೇಳ್ತೀನಿ, ಗೆದ್ದಿದ್ದೀವಿ ಆಲ್ರೆಡಿ ಇಡೀ ಟೀಮ್ಗೆ. ಹಾಗೆ ಮಲಾಯಿಕಾ ಮೇಡಮ್ಮು ತುಂಬ ಫಸ್ಟ್ನೇ ಸಲ ಅವ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿ, ಜಾಸ್ತಿ ಇಲ್ಲ ಆದರೆ ಸ್ವಲ್ಪನೇ ಇರೋದು. ಆದರೆ ಇಡೀ ಕರ್ನಾಟಕ ಸುತ್ತಾಗಿ ನನಗೆ ಗೊತ್ತಾಗಿದ್ದು ಏನಂತಂದರೆ, ಒಂದೊಳ್ಳೆ ಕಂಟೆಂಟ್ನ ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಪಬ್ಲಿಸಿಟಿ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಅದನ್ನು ಉಮಾಪತಿ ಸರು ತುಂಬ ಚೆನ್ನಾಗಿ ಪ್ರೊಡಕ್ಷನ್ ವೈಸ್ ಆಗಿರ್ಬೋದು, ಪಬ್ಲಿಸಿಟಿ ವೈಸ್ ಆಗಿರ್ಬೋದು, ಏನೇನು ಬೇಕೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಉಮಾಪತಿ ಫಿಲ್ಮ್ಸ್ಗೆ, DN ಸಿನಿಮಾಸಿಗೆ ಅದರಿಂದ ಆಗಿರೋದು. ಇದು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಆಮೇಲೆ ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಅದು ಯಾವುದೇ ಅವರ ಪ್ರೊಡಕ್ಷನಿಂದ ಬಂದರೂ ನನಗೊಂದು ಪಾತ್ರ ಇದ್ದೇ ಇರುತ್ತೆ. ಹಂಗಾಗಿ ಒಬ್ಬ ಆಸ್ಥಾನ ಕಲಾವಿದನಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸರ್. ಆಮೇಲೆ ಅಣ್ಣನ ಗೆಲುವು ಇದರಲ್ಲಿ ಯಾಕೆ ಅಣ್ಣ ಅಂತೀನಿ ಅಂದರೆ, ನಾನು ತಮ್ಮ ಅಂತ ಒಪ್ಕೊಳ್ಳೋಕ್ಕೆ ಅವಲೇ ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದೀನಿ. ಈ ಥರದ್ದೊಂದು ಗೆಲುವು ಅಷ್ಟು ಈಸಿ ಅಲ್ಲ. ಈಗ ಆಲ್ರೆಡಿ ಎಲ್ಲ ಕಡೆ ಅದು ಓಡಾಡ್ತಾನೆ ಇದೆ, ಗಾರೆಯಿಂದ ತಾರೆ ಆದವರು ಅಂತ. ಆ ಪದ ಏನಿದೆ ಕೇಳೋಕ್ಕೆ ಭಯಂಕರ ರೋಮಾಂಚನ ಆಗುತ್ತೆ. ಆ ರೋಮಾಂಚನದೊಳಗೆ ಇರೋ ಕಷ್ಟಗಳಿದೆಯಲ್ಲ, ಅದು ತಮಾಷೆ ಅಲ್ಲ. ಅದನ್ನು ಮೀರಿ ಇವತ್ತು ತಾರೆ ಆಗಿದ್ದಾರೆ. ಹಂಗಾಗಿ ಅವರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನೋಡಿರೋರು ಎಲ್ಲರಿಗೂ, ಮತ್ತು ಯಾರ್ಯಾರು ನೋಡಿಲ್ಲ, ಇದೇ ಥರ 50ನೇ ದಿನ 100ನೇ ದಿನಕ್ಕೆ ಬರ್ತೀವಿ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ, ಸಿನಿಮಾ ನೋಡಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಉಪಾಧ್ಯಕ್ಷ ಮೇಲೆ, ಕನ್ನಡ ಚಿತ್ರಗಳ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಈ ದಿನ ಅಲ್ಟಿಮೇಟ್, ಈ ದಿನಕ್ಕೋಸ್ಕರನೇ ಇಷ್ಟೆಲ್ಲ ಶ್ರಮ ಇದೆ. ತುಂಬ ಮುಖ್ಯವಾದ ದಿನ ನಮಗೆ, ಈ ಉಪಾಧ್ಯಕ್ಷ ತಂಡಕ್ಕೆ ಸಿಕ್ಕಿರೋಂಥ ಯಶಸ್ಸು. ಅದಕ್ಕೆ ಕಾರಣಕರ್ತರು ಥ್ಯಾಂಕ್ಸ್ ಹೇಳೋಕ್ಕೆ ಶುರು ಮಾಡಿದ್ರೆ ತುಂಬ ಇದ್ದಾರೆ. ಯಾಕಂದರೆ ಒಬ್ಬರಲ್ಲ ಇಬ್ಬರಲ್ಲ, ಸಾಕಷ್ಟು ಜನಗಳಿದ್ದಾರೆ. ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ಬೇಕಾದ್ರದ್ದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ 19th ಫ್ಲೋರ್ಗೆ, ಚಿಕ್ಕಣ್ಣ ಫ್ಲಾಟ್ಗೆ. ಯಾಕಂದ್ರೆ ಅಲ್ಲಿ ಶುರುವಾದಂಥ ಕತೆ. ಚಂದ್ರಮೋಹನ್ ಅವ್ರು ಬಂದರು, ಅವ್ರಿಗೆ ಕಥೆ ಹೇಳಿದ್ರು. ಅಲ್ಲಿಂದ ನಮ್ಮ ರಾಜಶೇಖರ್ ಬಂದರು, ಸಂಭಾಷಣೆ ಮತ್ತು ಸ್ಕ್ರೀನ್ ಪ್ಲೇ ಡಾಕ್ಟರ್ ಸೂರ್ಯ ಅವರು. ಹಾಗೆ ಸಾಕಷ್ಟು ಜನ ಸ್ನೇಹಿತರು. ಉಮಾಪತಿ ಸರ್ ಬಂದರು. ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ ನೋಡೋಣ ಅಂದರು. ನಾವು ಕೈ ಜೋಡಿಸೋಣ, ನಮ್ಮ ಹುಡುಗರು ಬೆಳಿಬೇಕು, ನಮ್ಮ ಚಿಕ್ಕಣ್ಣ ಬೆಳಿಬೇಕು ಅಂತ ಅವ್ರಿಗೆ ಸಾಥ್ ಕೊಟ್ಟರು. ಅಲ್ಲಿಂದ ನಡೀತು ಬೆಳವಣಿಗೆ. ಸಾಕಷ್ಟು ಪ್ರೆಸ್ ಮೀಟ್ಗಳಾಯಿತು, ಸಿನಿಮಾ ಮಾಡಿದ್ವಿ. ತಂತ್ರಜ್ಞರ ಬಗ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಅರ್ಜುನ್ ಬಿಗ್ ಹಿಟ್ ಕೊಟ್ಟರು. ಅದೊಂದು ಇನ್ವಿಟೇಷನ್ ಸಾಂಗ್ ನಮ್ಮ ಸಿನಿಮಾಗೆ. ಮತ್ತು ನಮ್ಮ KM ಪ್ರಕಾಶ್ ಎಡಿಟರ್ ಆಗಿರ್ಬೋದು, ಎಲ್ಲೋ ಬೋರ್ ಆಗ್ದಂಗೆ ಅವ್ರು ಎಡಿಟ್ ಮಾಡಿದ್ರು. ಅಂದರೆ ಒಂದು ಸಿನಿಮಾ ಅನ್ನೋದು ಒಂದು ಹಾಳಲ್ಲಿ ಶುರು ಆಗುತ್ತೆ. ಅಲ್ಲಿಂದ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಬಂದು ಕೆಲಸ ಮಾಡಿದಾಗ ಒಂದೊಂದು ಕಲರ್ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಕಲರ್ನ ತುಂಬಿ ಜನಗಳಿಗೆ ರೀಚ್ ಮಾಡಿಸೋದು ಕಲಾವಿದರು. ಅದು ಅಷ್ಟು ಚೆನ್ನಾಗಿ ನಮ್ಮ ಚಿಕ್ಕಣ್ಣ ಆಗಿರ್ಬೋದು, ಮಲಾಯಿಕಾ ಆಗಿರ್ಬೋದು, ಮತ್ತು ಎಲ್ಲ ಕಲಾವಿದರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಎಷ್ಟೋ ಥಿಯೇಟ್ರ್ ವಿಸಿಟ್ ಹೋಗಿದ್ವಿ. ಎಲ್ಲ ಕಡೆ ತುಂಬ ಖುಷಿ ಆಗ್ತಿತ್ತು. ಯಾಕೆಂದರೆ ನಾವೇನೇ ವರ್ಕ್ ಮಾಡಿದ್ರು ನಮ್ಮ ಶ್ರಮ ನಮ್ಮ ನಿರ್ಮಾಪಕರಿಗೆ, ನಮಗೆ ಎಲ್ರಿಗೂ ಗೊತ್ತಿರುತ್ತೆ ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ, ಎಫರ್ಟ್ ಹಾಕಿದ್ದಾರೆ ಅಂತ. ಆದರೆ ನಮ್ಗೆ ಎಫರ್ಟ್ಗೆಲ್ಲ ತುಂಬ ತೃಪ್ತಿ ಸಿಗೋದು ಅಲ್ಲಿ ಜನಗಳು ಚಪ್ಪಾಳೆ ಹೊಡಿಬೇಕಾರೆ, ಕ್ಲಾಪ್ಸ್, ಮತ್ತು ಅವರು ವಿಷಲ್ಲು, ಫ್ಯಾಮಿಲೀಸ್, ಮಕ್ಕಳು ನಗ್ತಾ ಇರ್ತಾರೆ. ಇಡೀ ಥಿಯೇಟರ್ ನಗ್ತಾನೆ ಇರ್ತಾರೆ. ಅದು ನೋಡಿ ತುಂಬ ಆ್ಯಸ್ ಎ ಡೈರೆಕ್ಟರ್ ನನಗಂತೂ ತುಂಬ ಖುಷಿ ಆಗ್ತಿತ್ತು. ಸೊ ಥ್ಯಾಂಕ್ಸ್ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ಮಿತ್ರರಿಗೂ, ಹಾಗೆ ಮತ್ತು ಪ್ರತಿಯೊಬ್ಬರು ಏನನ್ನ ನಮಗೆ ಪ್ರಮೋಷನ್ಗೆ ಸಪೋರ್ಟ್ ಮಾಡಿದ್ರಿ. ಆಮೇಲೆ ಮೊದಲನೇದಾಗಿ ಉಮಾಪತಿ ಸರ್ ಮತ್ತು ಸ್ಮಿತಾ ಮೇಡಮ್, ನಿಮಗೆ ತುಂಬ ಥ್ಯಾಂಕ್ಸ್. ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದು ನಮ್ಮ ಸಿನಿಮಾಗೆ. ಮತ್ತು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್
ಮತ್ತು ಯಾರು ಹೇಳ ಅಷ್ಟು ಜನ ಇದ್ರು ಹೇಳ್ತಾರೆ. ಚಿಕ್ಕಣ್ಣ ನೀವು ಹೇಳ್ತೀರಾ? ಓಕೆ, ಚಿಕ್ಕಣ್ಣ ಎಕ್ಸ್ಪೆಷಲಿ. ಚಿಕ್ಕಣ್ಣ ಪೆನ್ನು ಪೇಪರ್ ಇಸ್ಕೊಂಡು ದೊಡ್ಡ ಲಿಸ್ಟೇ ಬರ್ಕೊಂಡಿದ್ದಾರೆ. ಥ್ಯಾಂಕ್ ಯು ಅವ್ರು ಹೇಳೋದಕ್ಕೆ. ಹೇಳಲೇಬೇಕು, ಯಾಕೆಂದ್ರೆ ಅವ್ರು ಮನೆಗೆ ಹೋಗು ಹೇಳ್ಬೇಕಾಗ್ತದೆ. ಇವತ್ತು ಸ್ಟಾರ್ಟ್ ಮಾಡಿದ್ರು ಅವರು. ಕರ್ನಾಟಕದ ಎಲ್ಲ ಮನೆಗೆ ಹೋಗು ಹೇಳಬೇಕಾಗುತ್ತೆ. ಯಾಕಂದ್ರೆ ಜನ ಅಷ್ಟು ಚೆನ್ನಾಗಿ ಅವ್ರನ್ನ ಪ್ರೀತಿಸ್ತಿದ್ದಾರೆ, ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊತಿದ್ದಾರೆ. ಗಾರೆಯಿಂದ ತಾರೆ ಅಂತ ನಾನು ಎಲ್ಲ ಒಂದು ಕಡೆ ಅವತ್ತು ಫ್ಲೋನಲ್ಲಿ ಬಂತು. ಅದು ಇವತ್ತು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿದೆ. ಅದೇ ನೆಕ್ಸ್ಟ್ ಟೈಟಲ್ ಆಗಿ ಸಿನಿಮಾ ಬಂದರೂ ಬರ್ಬೋದು. ಉಮಾಪತಿ ಸರ್ ಒಂದು ಟೈಟ್ಲ್ ಯಾವುದಕ್ಕೂ ರಿಜಿಸ್ಟರ್ ಮಾಡಿಸಿ ನಮಗೆ ಅವಕಾಶ ಕೊಡಿ, ಸಿನಿಮಾ ಮಾಡೋಣ. ಮತ್ತೆ ಚಿಕ್ಕಣ್ಣ ಆ್ಯಸ್ ಎ ಫ್ರೆಂಡ್ ತುಂಬ ಖುಷಿ ಆಗುತ್ತೆ. ಈ ದಿನಕ್ಕೋಸ್ಕರ ನೀವು ಕಾದಿದ್ದು, ನೀವು ಕಷ್ಟಪಟ್ಟಿದ್ದು, ನೀವು ಮುನ್ನುಗ್ಗಿದ್ದು, ನೀವು ಅನುಭವಿಸಿದ್ದು ಎಲ್ಲ ನಾನು ಜೊತೆಲಿದ್ದು ನೋಡಿದ್ದೀನಿ. ನಿಮ್ಗೆ ಒಳ್ಳೇದಾಗಲಿ, ಮುಂದೆನೂ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ತಿರ್ಲಿ ಚಿಕ್ಕಣ್ಣ. ಆ್ಯಸ್ ಎ ಫ್ರೆಂಡ್ ಆಗಿ ನಾನು ನಿಮ್ಗೆ ವಿಶ್ ಮಾಡ್ತೀನಿ. ಮತ್ತು ಮಲಾಯ್ಕ, ನಿಮ್ಮದು ಮೊದಲನೇ ಹೆಜ್ಜೆ. ಜನ ತುಂಬ ಪ್ರೀತಿ. ಅವ್ರನ್ನ ಸೀರಿಯಲಲ್ಲಿ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿ, ಯಾಕಂದ್ರೆ ನಾನು ಸೀರಿಯಲ್ ನೋಡಲ್ಲ. ಅವ್ರನ್ನ ಸೀರಿಯಲಲ್ಲಿ ಅಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ಎಲ್ಲಾದ್ರೂ ಲೀಲಾ ಅಲ್ವಾ, ಲೀಲಾ 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 ಅಂತ ಕರಿತಿದ್ರು. ನಿಮ್ಗೂ ಒಂದು ಒಳ್ಳೆ ಹೆಜ್ಜೆ ಸ್ಟ್ರಾಂಗ್ ಆಗಿ ಸಿಕ್ಕಿದೆ. ಇದು ನೀವು ಚೆನ್ನಾಗಿ ಬೆಳೆಸ್ಕೊಂಡೋಗಿ ಒಳ್ಳೊಳ್ಳೆ ಕಥೆಗಳು ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿ. ನೀವು ಹೇಳ್ತಾ ಇದ್ರಿ ಫಸ್ಟು ಓಡ್ ಬಂದಿದ್ದ ಪ್ರೊಡಕ್ಷನ್ ಹೆಸರು ಕೇಳ್ಬಿಟ್ಟು ಅಂತ ಅವರು. ಸೊ ಅದು ಆಯ್ಕೆ ಅನ್ನೋದು, ಒಂದು ಪ್ರೊಡಕ್ಷನ್ ಹೌಸ್ ಆಯ್ಕೆ ಮಾಡ್ಕೊಳೋದಾಗಲಿ, ಒಂದು ಕಥೆ ಆಯ್ಕೆ ಮಾಡ್ಕೊಳೋದು ನಿಮ್ಮ ಮುಂದಿನ ದಿನಗಳಲ್ಲಿ ಇರಲಿ ಅದು. ಹಾಗೆ ಇಲ್ಲಿವರೆಗೂ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ, ಬೆಂತಟ್ಟಿದ್ದೀರಾ. ನಿಮ್ಮ ಸಹಕಾರ ಹೀಗೆ ಇರಲಿ. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ನಮ್ಮ ಟೀಮಿಂದ. ಮತ್ತೆ ಮುಂದೆನೂ ಒಳ್ಳೊಳ್ಳೆ ಪ್ರಯತ್ನಗಳು ನಮ್ಮಿಂದ ನಡೀತಾ ಇರುತ್ತೆ. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾಗಳು ಕೊಡೋ ನಿಟ್ಟಿನಲ್ಲೇ ಕೆಲಸ ಮಾಡ್ತೀವಿ. ಎಲ್ಲ ಕಲಾವಿದರುಗಳು, ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಕಲಾವಿದರು, ತಂತ್ರಜ್ಞರು ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲ ಕಲಾವಿದರು ಏನು ನಮ್ಮ ಚಿಕ್ಕಣ್ಣಂಗೆ ಎಲ್ಲರೂ ವಿಶ್ ಮಾಡಿದ್ರು. ಪ್ರತಿಯೊಬ್ಬರು ಆರ್ಟಿಸ್ಟನ್ನು ಬೈಟ್ಸ್ ಕೊಟ್ಟರು. ಅದು ಅವ್ರ ಹೆಸರು ಹೇಳಿ ಅವ್ರು ವಿಶ್ ಮಾಡ್ತಾರೆ ಚಿಕ್ಕಣ್ಣ. ಅವರೆಲ್ರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್. ಎಕ್ಸ್ಪೆಷಲಿ ದರ್ಶನ್ ಸರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದು ಜಾಸ್ತಿನೇ ಅವರು. ಚಿಕ್ಕಣ್ಣನ ಒಂದು ಸೇಂಗ್ ಇದೆ, ಕಣ್ಮುಂದೆ 1000 ಸಮಸ್ಯೆಗಳಿದ್ರು, ಮುಖದಲ್ಲಿ ನಗು ಇರಬೇಕು ಅಂದರೆ ಹೆಗಲ ಮೇಲೆ ಒಬ್ಬ ಸ್ನೇಹಿತನ ಕೈ ಇರಬೇಕಂತೆ. ಆ ಥರ ಒಂದು ದರ್ಶನ್ ಸರ್ ಅವ್ರ ಹೆಗಲ ಮೇಲೆ ಕೈ ಇಟ್ಟು ಚಿಕ್ಕಣ್ಣನಿಗೆ ಸಪೋರ್ಟ್ ಮಾಡಿದ್ರು. ಸೊ ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಉಮಾಪತಿ ಸರ್, ಥ್ಯಾಂಕ್ ಯು ಮೇಡಮ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಿಮ್ಮೆಲ್ರಿಗೂ. ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕರ್ನಾಟಕ ಜನತೆ. ಜೈ ಉಪಾಧ್ಯಕ್ಷ. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಕರಿಯರ್ ಗ್ರಾಫ್ಗೆ ಇದು ಎಷ್ಟು ಹೆಲ್ಪ್ ಆಗ್ತಿದೆ? ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕೆಂದ್ರೆ ಯಾವುದೇ ಸಕ್ಸಸ್ ಸಿಕ್ಕಿದ್ರು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಉಪಾಧ್ಯಕ್ಷ ಸಿಕ್ಕಿರೋದು ತುಂಬಾನೇ ದೊಡ್ಡ ಮಟ್ಟದ ಗೆಲುವು ನನಗೆ ಪರ್ಸ್ನಲಿ. ಯಾಕೆಂದ್ರೆ ಅದರಲ್ಲಿ ಸುಮಾರು ವಿಶೇಷತೆಗಳಿದೆ. ಒಂದು ದೊಡ್ಡ ಬ್ಯಾನರ್, ಮತ್ತೊಂದು ಚಿಕ್ಕಣ್ಣವರ ಮೊದಲನೇ ಹೆಜ್ಜೆ. 200 more than 200 ಮೂವೀಸ್ ಅವರು ಕಾಮಿಡಿಯನ್ ಆಗಿದ್ರು. ಅವರು ಹೀರೋ ಆಗಿ ಲಾಂಚ್ ಆಗಿರೋದು, ನಮ್ಮ ಮಲಾಯಿಕ ಹೀರೋಯಿನ್ ಆಗಿ ಲಾಂಚ್ ಆಗಿರೋದು. ಆಮೇಲೆ ನಮ್ಮ ಕೊರಿಯೋಗ್ರಾಫರ್ ಸುಮಾರು ಜನ ಎಲ್ಲ ಹೊಸಬ್ರು ಲಾಂಚ್ ಆಗಿರೋದು ಈ ಸಿನಿಮಾಯಿಂದ. ಅದು ಯಾವತ್ತಿದ್ರು ನಮ್ಗೆ ಕ್ರೆಡಿಟ್ ಇದ್ದೇ ಇರುತ್ತೆ ಅನ್ನೋದು ಒಂದು ಖುಷಿ. ಇತ್ತೀಚಿನ ಬೆಳವಣಿಗೆಯಲ್ಲಿ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಅಂತಾರೆ. ಆಮೇಲೆ ಅದು ಇವತ್ತು ಜನ ನುಗ್ಗಿ ಬರ್ತಾ ಇದ್ದಾರೆ. ನೀವು ಎಲ್ಲ ಕಡೆ ನೋಡಿದ್ರೆ, VT ನೋಡಿದ್ರಿ, ಜನ ನುಗ್ಗಿ ಎಂಜಾಯ್ ಮಾಡ್ತಿದ್ದಾರೆ. ಆಮೇಲೆ ಫ್ಯಾಮಿಲಿಗೆ ಸಿನಿಮಾ ಬೇಕು ಅಂತ ಕೇಳಿರೋದು ನಾವು ತುಂಬ ಕಡೆ ಕೇಳ್ತಿದ್ವಿ. ಯಾಕಂದ್ರೆ ಇತ್ತೀಚೆಗೆ ಒಂದಷ್ಟು ದೊಡ್ಡ ಆ್ಯಕ್ಷನ್ ಮೂವೀಸ್ ಹಿಟ್ ಆದಮೇಲೆ ಆಲ್ಮೋಸ್ಟ್ ಅದು ಕಾಮನ್. ಅದು ಒಂದು ಟ್ರೆಂಡ್ ಸೆಟ್, ಯಾರು ಒಂದು ಟ್ರೆಂಡ್ ಸೆಟ್ ಮಾಡಿದ್ರೆ ಎಲ್ಲ ಆ್ಯಕ್ಷನ್ ಮೂವೀಸೇ ಮಾಡ್ತಾ ಇರ್ತಾರೆ. ಸೊ ಅದ್ರ ಮಧ್ಯ ಪ್ರತಿಯೊಬ್ಬರು, ಈಗ ನೀವು ಹೇಳಿದ್ರಿ, ಹೊರಗಡೆ ಜನ ಥಿಯೇಟ್ರ್ ಹತ್ರ ಹೋದ್ರೂ ಅವರು ಅದೇ ಹೇಳ್ತಿರೋದು. ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ಸಿನಿಮಾ ನೋಡ್ತಿದ್ವಿ. ನಾವು ಊರುಗಳ ಕಡೆ ಹೋಗ್ತಾ ಇದ್ವಲ್ಲ, ನಾವು ಚಿಕ್ಕಣ್ಣೆಲ್ಲ ಥಿಯೇಟ್ರ್ ವಿಸಿಟ್ಗೆ ಹೋದಾಗ ಅಲ್ಲಿ ಥಿಯೇಟ್ರ್ ಅವ್ರು ಹೇಳ್ತಿದ್ರು ಅಷ್ಟೇ, ಟಿಕೆಟ್ ಕೊಡ್ತಿದ್ರಲ್ಲ ಕೌಂಟ್ರಲ್ಲಿ, ಒಬ್ಬ ಬಂದು 15 ಟಿಕೆಟ್ 20 ಟಿಕೆಟ್ ಆ ಥರ ತೊಗೊಂಡೋಗಿದ್ದಾರೆ. ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಜನ. ಸೊ ಅದು ನಮಗೆ ಖುಷಿ ಆಯಿತು. ಆ ಥರ ಫ್ಯಾಮಿಲೀಸ್ ನೋಡ್ತಿದ್ರೆ ಅದು ದೊಡ್ಡ ಗೆಲುವು ಸರ್. ಮುಂದಿನ ದಿನಗಳಲ್ಲಿ ಯಾವ ಥರ ನಮಗೆ ಆಫರ್ಗಳು ಬರುತ್ತೆ, ಒಂದಷ್ಟು ಬರ್ತಾ ಇದೆ. ನಾವು ಹುಷಾರಾಗಿ ಕೇರ್ಫುಲ್ಲಾಗಿ ಒಂದು ಒಳ್ಳೆ ಸ್ಟೆಪ್ ಇಡೋಣ ಅಂದ್ಕೊಂಡಿದ್ದೀವಿ. ಒಳ್ಳೆ ಸಿನಿಮಾ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು. ಸೂಪರ್ ಅಣ್ಣ. ಸಕ್ಸಸ್ ಮೀಟಲ್ಲಿ ನಿಂತಿದ್ದೀನಿ. ನನಗೆ ಇನ್ನೂ ನೆನಪಿದೆ, ಇನ್ನೂ ಡೇಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನೀವು ಟೆನ್ಷನಲ್ಲಿ ಇದ್ದಿದ್ದು, ಅಥವಾ ಅದೊಂದು ಇತ್ತು, ಕಂಟಿನ್ಯೂಸ್ ಟೆನ್ಷನ್ ಇತ್ತು ನಿಮಗೆ, ಏನಾಗ್ಬೋದು ಅಂತ. ಅದಕ್ಕೆಲ್ಲ ಉತ್ತರ ಇವತ್ತು ಸಿಕ್ಕಿದೆ. ಟೆನ್ಷನ್ ಅಲ್ಲ, ಕಪ್ಪಿಗೆರೆ ಕೂದಲೆಲ್ಲ ಬೆಳ್ಳಗಾಯ್ತು, ಆ ಲೆವೆಲ್ಗೆ ಟೆನ್ಷನ್ ಇತ್ತು. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ಮಿತ್ರರಿಗೂ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾಕೆಂದರೆ ನಿಮ್ಮ ಸಪೋರ್ಟು ತುಂಬ ದೊಡ್ಡ ಮಟ್ಟಕ್ಕೆ ಸಿಕ್ತು. ನಾವೇನೇ ಕಂಟೆಂಟ್ ಬಿಟ್ಟರು ಅದನ್ನು ತುಂಬ ಚೆನ್ನಾಗಿ ಜನಕ್ಕೆ ರೀಚ್ ಮಾಡಿದ್ರಿ. ನಿಮಗೆ ಮೊದಲಿಗೆ ಧನ್ಯವಾದ ಹೇಳ್ತಾ, ಇದು ನೋಡೋಕ್ಕೆ ಖುಷಿ ಆಗುತ್ತೆ. ಇದು ಕನಸ ಅಂತ ನನಗೆ ಆ ಥರ ಫೀಲ್ ಆಗ್ತಿದೆ. ಯಾಕೆಂದರೆ 2 hours 25 days ಅಂತ ನಾನು ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಂದನು. ಇವತ್ತೊಂದು ಉಪಾಧ್ಯಕ್ಷ ಅನ್ನೋ ಸಿನಿಮಾ ಒಂದು 25 ದಿನದತ್ತ ಹೋಗ್ತಿದೆ ಅಂದರೆ
ನಾನು ಹಿಂದೆನೂ ಒಂದ್ಸಲ ಹೇಳಿದ್ದೆ, ನಮ್ಮ ಕರ್ನಾಟಕ ಜನ ಯಾವ ಲೆವೆಲ್ಗೆ ಒಂದು ಪ್ರತಿಭೆ ಇದ್ದರೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಯಾವ ಜಾತಿ, ಯಾವ ಧರ್ಮ, ಅವ್ನ ಬ್ಯಾಕ್ಗ್ರೌಂಡ್ ಏನು, ಅವ್ನ ಬ್ಯೂಟಿ ಏನು, ಅದ್ಯಾವುದು ನೋಡಲ್ಲ. ಟ್ಯಾಲೆಂಟ್ ಒಂದು ನೋಡ್ತಾರೆ, ಅವ್ರಿಗಿಷ್ಟ ಆದರೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟ ಸಕ್ಸಸ್ ಕೊಡ್ತಾರೆ ಅಂತ ಅವತ್ತು ಹೇಳಿದ್ದೆ. ಬಟ್ ನಾನು ಮಾತು ಖಂಡಿತವಾಗ್ಲೂ ನಿಜ ಮಾಡಿದ್ರು. ನಮ್ಮ ಸಿನಿಮಾ ಯಾರ್ಯಾರು ನೋಡಿದ್ದಾರೆ ಉಪಾಧ್ಯಕ್ಷನ, ಎಲ್ಲ ಕನ್ನಡದ ಜನತೆಗೂ ನಾನು ಇಲ್ಲಿಂದನೇ ನಿಮಗೆ ಹೃತ್ಪೂರ್ವಕ ನಮಸ್ಕಾರ ತಿಳಿಸ್ತೀನಿ. ಥ್ಯಾಂಕ್ ಯು. ನಿಜಕ್ಕೂ ಖುಷಿ ಆಗುತ್ತೆ. ಯಾಕೆಂದರೆ ಅಂದ್ಕೊಂಡಿದ್ವಿ ನಾವು ಇದು ಸಿನಿಮಾ ಚೆನ್ನಾಗಾಗುತ್ತೆ ಅಂತ, ಬಟ್ ಇಷ್ಟರ ಮಟ್ಟಿಗೆ ಕೈ ಹಿಡಿತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಯಾವುದು ಹಿಂದೆ ಮುಂದೆ ಏನೂ ನೋಡದೆ ಈ ಒಂದು ಕತೆ ಚೆನ್ನಾಗಿದೆ, ಓಕೆ ಚಿಕ್ಕಣ್ಣನ ಇಟ್ಕೊಂಡು ಮಾಡೋಣ ಅಂತ ಧೈರ್ಯವಾಗಿ ದುಡ್ಡು ಹಾಕ್ದವರು ನಮ್ಮ ಸ್ಮಿತಾ ಉಮಾಪತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅವ್ರು ದುಡ್ಡು ಹಾಕಿದ್ದಕ್ಕೆ ನಾವು ಕರ್ನಾಟಕದಿಂದ ಬರೀ ಹೆಂಗಸರೇ ಪಿಕ್ಚರ್ ನೋಡ್ತಾವ್ರೆ. ನಾವು ಥಿಯೇಟ್ರ್ ವಿಸಿಟ್ಗೆ ಹೋದಾಗೆಲ್ಲ ನಿಜವಾಗ್ಲೂ ಎಲ್ಲರೂ ಫ್ಯಾಮಿಲಿ ಹುಡುಗರು ಎಲ್ಲರೂ ನೋಡಿದ್ದಾರೆ. ಬಟ್ ನಾವು ಜಾಸ್ತಿ ರೇಷಿಯೋ ನೋಡಿದಾಗ ಹೆಂಗಸರ ಸಂಖ್ಯೆ ಜಾಸ್ತಿ ಇದೆ. ಏಜ್ ಆದವರು, ಮಕ್ಕಳುಗಳು ಎಲ್ಲ ನೋಡಿದ್ದಾರೆ. ಎಲ್ಲರೂ ಹರಿಸಿದ್ದು ಅಂದರೆ ನೀನು ಚೆನ್ನಾಗಿರ್ಲಪ್ಪ ಅಂತ. ಧರ್ಮಣ್ಣ ಆಗಲೇ ಹೇಳಿದ್ರು, ನನ್ನನ್ನು ಹೀರೋ ಥರ ನೋಡಿಲ್ಲ ಈ ಸಿನಿಮಾದಲ್ಲಿ, ಅವ್ರ ಮನೆ ಮಗನ ಥರ ನೋಡಿದ್ದಾರೆ. ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ, ಹುಡುಗನ್ಗೆ ಒಳ್ಳೇದಾಗಲಿ ಅಂತ ಎಲ್ರಿಗೂ ಧನ್ಯವಾದ ಹೇಳ್ತಾ, ಅಪ್ಪಾಜಿ ನೀವು ಸ್ಟಾರ್ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಿದ್ರಿ, ಬಟ್ ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ಟು ನನ್ನನ್ನು ಸ್ಟಾರ್ ಮಾಡಿದ್ರಿ. ಥ್ಯಾಂಕ್ ಯು. ನೆಕ್ಸ್ಟ್ ಯಾರಾದರೂ ಸ್ಟಾರ್ ಆಗಬೇಕು ಅಂದರೆ ಅವ್ರ ಕೈಲಿ ಏನು ಕೆಲಸ ಮಾಡಿಸಿದ್ರು ಸ್ಟಾರ್ ಆಗ್ತಾರೆ. ಲಕ್ಕಿ ಹ್ಯಾಂಡು ಸುಮಾರು ಜನ ಹೇಳಿದ್ದಾರೆ ನಿರ್ಮಾಪಕರದು ಲಕ್ಕಿ ಹ್ಯಾಂಡು ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲಕ್ಕು ನಮಗೂ ಒಂಚೂರು ಬಂತು. ಬೇಜಾರು ಮಾಡ್ಕೋಬೇಡ್ರಿ, ಥ್ಯಾಂಕ್ಸ್ ಲಿಸ್ಟ್ ಒಂಚೂರು ಜಾಸ್ತಿ ಇದೆ. ಯಾಕೆಂದ್ರೆ ತುಂಬ ಜನ ಇರೋದ್ರಿಂದ ಬರ್ಕೊಂಬಿಟ್ಟಿದ್ದೀನಿ, ಒಬ್ಬರೇ ಮರಿಬಾರ್ದು ಅಂತ. ಮೊದಲಿಗೆ ನಮ್ಮದು ಸ್ಕ್ರಿಪ್ಟ್ ವರ್ಕು, ಇದು ಉಪಾಧ್ಯಕ್ಷ ಅನ್ನೋದು ಒಂದು ಸಿನಿಮಾನ ಉಪಾಧ್ಯಕ್ಷ ಅನ್ನೋದು ಇರಲಿಲ್ಲ, ಉಪಾಧ್ಯಕ್ಷ ಟೈಟ್ಲನ್ನ ಕೊಟ್ಟ ನಿರ್ಮಾಪಕರಿಗೆ ಥ್ಯಾಂಕ್ ಯು ಅಪ್ಪಾಜಿ. ಈ ಟೈಟ್ಲಲ್ಲೇ ಅರ್ಧ ಗೆದ್ವಿ ಅಂದ್ಕೊಂಡ್ವಿ ನಾವು, 100% ಗೆದ್ವಿ ಟೈಟ್ಲ್ ಸಿಕ್ಕಿದಾಗ್ಲೇ. ಈ ಕತೆ ಮಾಡಿದ್ದು ಚಂದ್ರಮೋಹನ್ ಅವರು ಅಂತ. ಈ ಕತೆಗೆ ಒಳಗಡೆ ಕೆಲಸ ಮಾಡಿದಂಥ ಡಾಕ್ಟ್ರು ಸೂರಿ ಅವ್ರಿಗೆ, ಸ್ವಲ್ಪ ಮ್ಯೂಸಿಕಲ್ಲಿ ಸಪೋರ್ಟ್ ಮಾಡಿದಂಥ ತರುಣ್ ಸುಧೀರ್ ಅವ್ರಿಗೆ, ಮತ್ತು ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡಿದಂಥ ಉಮಾಪತಿ ಸರ್ಗೆ. ನೆನಪಿದೆಯಪ್ಪಾಜಿ, ನೀವು ಒಂದು ಸೀನ್ ಕೊಟ್ಟಿದ್ದೀರ ಇದರಲ್ಲಿ, ಎಲ್ರದ್ದು ಕ್ರೆಡಿಟ್ ಇದೆ. ಮತ್ತು ನಮ್ಮ ಸ್ನೇಹಿತರು ವಿಜಯ್ ಸಾವ್ನೂರ್ ಅಂತ, ಅವ್ರಿಗೊಂದೇನು ಒಂದು ಬುಲೆಟ್ ಕತ್ಕೊಂಬರೋದಿದೆ, ಅದನ್ನು ಕೊಟ್ಟವರು ವಿಜಯ್ ಸಾವ್ನೂರ್ ಅಂತ ನಮ್ಮ ಸ್ನೇಹಿತರು. ಮತ್ತು ನಮ್ಮ ಅನಿಲ್ ಸರ್ಗೆ, ಎಲ್ರಿಗೂ ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡಿದಂಥ ಇವರೆಲ್ರಿಗೂ ಥ್ಯಾಂಕ್ಸ್. ಇನ್ನು ಡೈಲಾಗ್ ಮತ್ತು ನಮ್ಮ ಸುಧಾಕರ್ ಕ್ಯಾಮ್ರಾಮೆನ್ನು DOP, ನಮ್ಮ ಕಾಟೇರ DOP ಸುಧಾಕರ್ಗೆ, ಅವರು ಸ್ಕ್ರಿಪ್ಟ್ ವರ್ಕಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು. ಸುಧಾಕರ್ಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನು ಡೈಲಾಗು ಸ್ಕ್ರಿಪ್ಟಲ್ಲಿ ಆಯಿತು, ಬಟ್ ಇದನ್ನು ಇನ್ನೊಂದು ತೂಕ ಮೇಲ್ ತಗೊಂಡೋಗಿದ್ದು ರಾಜಶೇಖರ್ ಅವರು. ನಿಜವಾಗ್ಲೂ ನಾವೆಲ್ಲ ಒಂದಷ್ಟು ಸೀನ್ ಮಾಡ್ಕೊಂಡು ಕೂತಿದ್ವಿ, ನಮಗೆ ಓಕೆ ನಗು ಬರ್ತಿತ್ತು, ಬಟ್ ದೊಡ್ಡ ಮಟ್ಟಕ್ಕೆ ನಗು ಕಾಣಿಸ್ತಿರ್ಲಿಲ್ಲ. ಬಟ್ ಅವ್ರು ಡೈಲಾಗ್ ಬರ್ಕೊಂಬಂದು ರೀಡಿಂಗ್ ಕೊಟ್ಟ ಮೇಲೆ ಅದ್ಭುತವಾಗಿ ನಗು ಬಂತು. ಕೆಲವು ಕಡೆ ನೀವು ರೀಡಿಂಗ್ ಕೊಟ್ಟಂಗೆ ಯಾಕೆ ಮಾಡಿಲ್ಲ ನಾನು, ಯಾಕಂದ್ರೆ ಅಷ್ಟು ಚೆನ್ನಾಗಿ ರೀಡಿಂಗ್ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಅದೆಲ್ಲ ಶೂಟಿಂಗ್ ಎಲ್ಲ ಒಂದು ಮಟ್ಟಕ್ಕೆ ಕಂಪ್ಲೀಟ್ ಆಗಿ ನೆಕ್ಸ್ಟು ಟೀಸರ್ ಲಾಂಚ್ ಮಾಡಿದಾಗ ಟೀಸರ್ ಲಾಂಚಿಗೆ ಬಂದಿದ್ದಂಥ ಸಲಗ ವಿಜಯ್ ಅವ್ರಿಗೆ, ಲವ್ಲಿ ಸ್ಟಾರ್ ಪ್ರೇಮ್ ಅವ್ರಿಗೆ, ಅಭಿಷೇಕ್ ಅಂಬರೀಷ್ ಅವ್ರಿಗೆ, ಧನ್ವೀರ್ ಬ್ರೋಗೆ, ಗರುಡ ರಾಮ್ಗೆ, ಮತ್ತು ಅದಿತಿ ಪ್ರಭುದೇವ್ ಅವ್ರಿಗೆ, ಪ್ರಥಮ್ ಅವ್ರಿಗೆ, ನೀವು ನಮ್ಮ ಟೀಸರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೆಲ್ಲ ಆದಮೇಲೆ ಇದು ಯಾವುದು ಟ್ರೇಲರ್ ಲಾಂಚು, ಅದನ್ನು ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಶಿವಣ್ಣ ಅವ್ರಿಗೆ. ಯಾಕೆಂದರೆ ನಮ್ಮ ಶೂಟಿಂಗ್ ನಡೆಯೋ ಟೈಮಲ್ಲೂ ಅವ್ರ ಸೆಟ್ಟಿಗೆ ಬಂದು ಆಶೀರ್ವಾದ ಮಾಡಿದರು. ಮತ್ತು ಟ್ರೇಲರ್ ಲಾಂಚಿಗೆ ಬಂದು ಶಿವಣ್ಣ ಒಂದು 3 ಅವರ್ ಕೂತು ನಮ್ಮ ಟ್ರೇಲರ್ನ ಲಾಂಚ್ ಮಾಡಿ ಇದು ಹಿಟ್ಟಾಗುತ್ತೆ ಅಂತೇಳಿ ಅವತ್ತು ಆಶೀರ್ವಾದ ಮಾಡಿದ್ರು. ಮತ್ತೆ ಇನ್ನೊಂದು ಸಲ ಫ್ರೀ ಮಾಡ್ಕೊಂಬಂದು ನಮ್ಮ ಸಿನಿಮಾನ ನೋಡಿ ಅವಾಗಲೂ ಹರಿಸಿದ್ರು. ಶಿವಣ್ಣ ಅವ್ರಿಗೆ ತುಂಬ ಹೃದಯದ ಥ್ಯಾಂಕ್ಸ್ ಶಿವಣ್ಣ. ಮತ್ತು ಫಸ್ಟ್ ಡೇ
ಅದೆಲ್ಲ ಆದಮೇಲೆ ಸಿನಿಮಾ ರಿಲೀಸ್ ಆಯಿತು. ನಮ್ಮದು ಒಂದೊಂದು ಈವೆಂಟನ್ನು ಬರೀ ಸೆಲೆಬ್ರಿಟಿ ಶೋ ಥರನೇ ಆಯಿತು. ಫಸ್ಟ್ ಡೇ ಅದಕ್ಕಿಂತ ಮುಂಚೆ ಬೈಟ್ಸ್ ಕೊಟ್ಟಿದ್ದು ಅವ್ರಿಗೆ. ನಮ್ಮ ಈಗ ಎಲ್ರಿಗೂ ನಾನೇನು ಅವ್ರ ಜೊತೆಗೆ ಹೋಗಲಿಲ್ಲ, ಬಟ್ ಕೆಲವ್ರ ಹತ್ರಕ್ಕೆ ಹೋದೆ, ಕೆಲವ್ರು ಬೇಡ ನಾವೇ ಕಳಿಸ್ತೀವಿ ಅಂದರು. ನಿಜವಾಗ್ಲೂ ಬೈಟ್ಸ್ ಕೊಟ್ಟರು ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ರಿಷಬ್ ಶೆಟ್ಟಿ ಅವ್ರಿಗೆ, ರಶ್ಮಿಕಾ ಮಂದಣ್ಣ ಅವ್ರಿಗೆ, ಆಶಿಕಾ ರಂಗನಾಥ್ ಅವ್ರಿಗೆ, ಉಪ್ಪಿ ಸರ್ಗೆ, ಮತ್ತು ಸುದೀಪ್ ಸರ್ಗೆ, ಡಾಲಿ ಧನಂಜಯ ಅವ್ರಿಗೆ, ರಂಗಾಯಣ ರಘು ಅವ್ರಿಗೆ, ಎಲ್ರಿಗೂ ಬೈಟ್ಸ್ ಕೊಟ್ಟರು. ಕೇಳಿದ ತಕ್ಷಣ ಎಲ್ಲರೂ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿದ್ರು. ನಿಮ್ಗೆಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್. ಮತ್ತು ಒಂದು ಸೆಲೆಬ್ರಿಟಿ ಶೋ ಮಾಡಿದ್ವಿ, ಅಲ್ಲಿಗೆ ನಮ್ಮ ಜಾಹಿದ್ ಖಾನ್ ಅವ್ರು ಬಂದಿದ್ದರು, ಅವ್ರಿಗೂ ಥ್ಯಾಂಕ್ಸ್. ಮತ್ತು ಕೋಮಲ್ ಸರ್, ಅವ್ರ ಯೂಶ್ವಲಿ ಅವ್ರ ಸಿನಿಮಾಗಳಿಗೆ ಹೋಗಲ್ಲ, ಬಟ್ ನಮ್ಮ ಸಿನಿಮಾಗೆ ಬಂದು ನೋಡಿ ಅವರ ಪ್ರತಿಕ್ರಿಯೆ ತಿಳಿಸಿ ಅವರು ಹರಿಸಿ ಹೋದರು. ಥ್ಯಾಂಕ್ ಯು ಕೋಮಲ್ ಸರ್. ಮತ್ತು ಶ್ರುತಿ ಮೇಡಮ್ಮು ಯಾವುದೋ ಪ್ರೋಗ್ರಾಮಲ್ಲಿದ್ದರು, ಕರೆದಿದ ತಕ್ಷಣ ಬಂದು ಅವರು ಸೆಲೆಬ್ರಿಟಿ ಶೋಗೆ ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯೋಗರಾಜ್ ಭಟ್ರು, ಥ್ಯಾಂಕ್ ಯು ಸೋ ಮಚ್ ಸರ್. ಇವರೆಲ್ಲ ಇನ್ನೂ ಒಂದಷ್ಟು ಜನ ಕಲಾವಿದರುಗಳು ಯಾರ್ಯಾರು ಬಂದಿದ್ರು ಸೆಲೆಬ್ರಿಟಿ ಶೋಗೆ, ಎಲ್ರಿಗೂ ಧನ್ಯವಾದನ ತಿಳಿಸ್ತಾ, ಇನ್ನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಡಿ ಬಾಸ್. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ, ಪ್ರತಿಯೊಂದು ಹಂತದಲ್ಲೂ ಈ ಶೂಟಿಂಗ್ ನಡೆಯೋ ಟೈಮಲ್ಲೂ ಎಲ್ಲನೂ ಹೇಳ್ತಾರೋ ಒಳ್ಳೇದಾಗತ್ತೆ ಅಂತ ಅರಿಸ್ತಿದ್ರು. ಅದಾದಮೇಲೆ ಒಂದಷ್ಟು ಎಲ್ಲ ಕಡೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಮೋಷನ್ ಮಾಡಿಕೊಟ್ರು. ಮತ್ತು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ಪೇಪರ್ ಆ್ಯಡ್ಸ್ ಎಲ್ಲ ಕೊಡಿಸಿದ್ರು. ಈಗ ನಿನ್ನೆ ಬಂದು ನಮ್ಮ ಸಿನಿಮಾನ ನೋಡಿ ತುಂಬ ಖುಷಿಪಟ್ಟು 1-2 ಗಂಟೆ ನಕ್ಕೊಂಡು ಸಖತ್ ಮಜಾ ಮಾಡ್ಕೊಂಡು ಹೋದರು. ಹೋಗ್ತಾ ಹೇಳ್ಬಿಟ್ಟು ಹೋದರು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗಿರುತ್ತೆ ಸಿನಿಮಾ ಅಂತ, ಸೂಪರ್ ಆಗಿದೆ ಅಂತ ಆಶೀರ್ವಾದ ಮಾಡೋದ್ರು. ಥ್ಯಾಂಕ್ಸ್ ಡಿ ಬಾಸ್. ಇನ್ನೊಬ್ಬರು ಧ್ರುವ ಸರ್ಜಾ ಅವರು ಒಂದು ಆ್ಯಸ್ ಎ ಬ್ರದರ್ ಫ್ರೆಂಡ್ ಅಂತ ಏನು ಬೇಕಾದರೂ ಹೇಳ್ಬೋದು. ಅವರು ನಮ್ಮ ಬೈಟ್ಸ್ ಎಲ್ಲ ಕೊಟ್ಟರು. ಮತ್ತು ಯಾಕೆಂದರೆ ಅವ್ರಿಗಿರೋ ಫ್ಯಾನ್ಸ್ ಬೇಸ್ಗೆ ಮೇಯ್ನ್ ಥಿಯೇಟ್ರಿಗೆಲ್ಲ ಬಂದು ಸಿನಿಮಾ ನೋಡೋಕ್ಕಾಗಲ್ಲ, ಅವ್ರ ಸಿನಿಮಾನೇ ನೋಡೋಕ್ಕಾಗಲ್ಲ. ಯಾಕೆಂದರೆ ನಾನು ಅವ್ರ ಜೊತೆ ಪೊಗರು ಎಲ್ಲ ನೋಡಿದ್ದೀನಿ. ಹಂಗಿದ್ರೂ ಬಂದು ನಮಗೆ ಗೊತ್ತಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ. 400 ಜನ ವಾಪಸ್ ಬೇರೆ ಹೋದ್ರು. ಅವತ್ತು ಟಿಕೆಟ್ ಸಿಗದೆ ಧ್ರುವ ಸರ್ಜ್ ಅವ್ರು ಬಂದು ಮೇಯ್ನ್ ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಅದು ನಮಗೆ ಒಂದು ದೊಡ್ಡ ಪುಷ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜಾ ಅವ್ರಿಗೆ. ಇನ್ನು ನಮ್ಮ ಅಧ್ಯಕ್ಷರು, ಅವ್ರಿಗೆ ಎಷ್ಟು ಹೊಗಳಿದ್ರು ಕಡಿಮೆನೆ. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲೂ ಇಂಚಿಂಚು ಎಲ್ಲನೂ ಗೊತ್ತಿತ್ತು ಅವ್ರಿಗೆ. ಪ್ರತಿಯೊಂದು ಹಂತದಲ್ಲೂ ನಿಂತ್ಕೊಂಡು, ಆಮೇಲೆ ಒಂದು ಕ್ಯಾರೆಕ್ಟ್ರ್ ಗೆಸ್ಟ್ ಅಪಿರಿಯನ್ಸ್ ಮಾಡಬೇಕು ಅಂತ ಕೇಳಿದಾಗ ಒಂದು ಮಾತು ಆಡದೆ ಅಪ್ಪಾಜಿ ಹೇಳ್ತಾಯಿದ್ರು, ಅವ್ರಿಗೆ ಪೇಮೆಂಟು ಏನೋ ಮಾತಾಡಬೇಕು ಅಂದಾಗ ಅವ್ರು ದುಡ್ಡು ಕೊಡೋದಾರ ಮಾಡೋದೇ ಇಲ್ಲ ಅಂದ್ರಂತೆ. ಅಷ್ಟೊಂದು ದೊಡ್ಡ ಮನಸ್ಸು. ಅದೆಲ್ಲ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಂಥ ಶರಣ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಬ್ಬರು ಸ್ಪೆಷಲ್ ವ್ಯಕ್ತಿ ಅಂದರೆ ಭಯ್ಯ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಸ್ಕ್ರಿಪ್ಟ್ ಲೆವೆಲಲ್ಲೂ ಜೊತೆಗಿದ್ದರು. ಒಂದಷ್ಟು ಸಣ್ಣ ಪುಟ್ಟ ಕರೆಕ್ಷನ್ಸ್ ಅವರು ಮಾಡಿದರು. ಮತ್ತು ನಮ್ಮ ರಿಲೀಸ್ ದಿನ ಅವ್ರು ಯಾರ ಕೈಗೂ ಸಿಗಲ್ಲ, ಬಟ್ ಆದರೂ ರಿಲೀಸ್ ದಿನ ಮನೆ ಕರೆದು ನಮ್ಗೆ ಆಶೀರ್ವಾದ ಮಾಡಿ, ಇಲ್ಲ ಇದು ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ರು. ಅವ್ರಿಗೂ ಧನ್ಯವಾದಗಳು. ಇನ್ನು ಈ ಈಗ ನಮ್ಮ ಸಿನಿಮಾ ಏನೇ ಆದರೂ ಒಂದು ಇನ್ವಿಟೇಷನ್ ಅಂತ ಅಂದರೆ ಅದು ಸಾಂಗ್ಗಳು ತುಂಬ ಚೆನ್ನಾಗಿ ಬಂತು. 3ಕ್ಕೆ 3 ಸಖತ್ತಾಗಿತ್ತು. ಬಟ್ ಒಂದು ಮೆಲೋಡಿ ಸಾಂಗ್ ಅಂತೂ ಒಬ್ಬ ಕಾಮಿಡಿಯನ್ಗೆ ಫಸ್ಟ್ ಟೈಮ್ ಹೀರೋ ಮಾಡೋನಿಗೆ ಸಿಗೋ ಥರದ ಸಾಂಗ್ ಅಲ್ಲವೇ ಅಲ್ಲ. ಏನೋ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಬೋದು, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಸಿಕ್ತು. ಎಲ್ಲ ಸಾಂಗ್ಗಳು ಕೊಟ್ಟಂಥ ಅರ್ಜುನ್ ಜನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇದು ಲಿರಿಕ್ ಬರೆದಿದ್ದಂಥ ಮೆಲೋಡಿ ಸಾಂಗ್ ಬರೆದವರು ನಮ್ಮ AP ಅರ್ಜುನ್ ಅವರು, ಮತ್ತು 2 ಸಾಂಗ್ ಬರೆದವರು ನಮ್ಮ ಬಹುದ್ದೂರು ಚೇತನ್ ಅವರು. ಇಬ್ಬರಿಗೂ ಧನ್ಯವಾದಗಳು. ಇನ್ನು ಟೆಕ್ನಿಷಿಯನ್ಸ್ ಅಂತ ಬಂದರೆ, ಈಗ ನಮ್ಮ ಸಿನಿಮಾ ಅಧ್ಯಕ್ಷ ನೋಡಿದ್ರೆ ಒಂದು ಹಳ್ಳಿಲೇ ಸ್ಟಾರ್ಟ್ ಆಗಿ ಹಳ್ಳಿಲೇ ಮುಗ್ದೋಗ್ತಿತ್ತು. ಬಟ್ ಇದು ಫಸ್ಟ್ ಹಾಫ್ ಹಳ್ಳಿಲಿ ಮುಗ್ದು ಸೆಕೆಂಡ್ ಹಾಫ್ ಟ್ರಾವೆಲ್ ಆಗುತ್ತೆ. ಆ ಟ್ರಾವೆಲಲ್ಲಿ ಒಂಥರ ಕಣ್ಣಿಗೆ ಹಬ್ಬನೇ ಕಾಣಿಸುತ್ತೆ. ಯಾಕಂದರೆ ಇದು ನಂದಲ್ಲ, ನೋಡಿರೋರು ಎಲ್ಲರೂ ಹೇಳಿದ್ದು ತುಂಬ ಚೆನ್ನಾಗಿದೆ, ಲೊಕೇಶನ್ಗಳು ಅದು ಇದು ಕ್ಯಾಮ್ರಾ ವರ್ಕ್ ಸಕ್ಕತ್ತಾಗಿದೆ ಅಂತ. ಬರೀ ಕ್ಯಾಮ್ರಾ ವರ್ಕ್ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ನನಗೆ ಒಂಥರ ಬೆನ್ನೆಲುಬಾಗಿ ನಿಂತರು ಅಂತ ಹೇಳಿದ್ರು ತಪ್ಪಾಗಲ್ಲ. DOP ಸರು ಶೇಖರ್ ಚಂದ್ರು ಸರ್ ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಎಡಿಟರ್ ಪ್ರಕಾಶ್ ಅವರು
ಅವ್ರು ಅವ್ರವ್ರದ್ದೇ ಆದ ಸ್ವಂತ ಐಡಿಯಾಗಳು ಒಂದಷ್ಟಲ್ಲಿ ಹಾಕಿ ಎಲ್ಲ ಎಮೋಷ್ನಲಿ ವರ್ಕ್ ಮಾಡಿದ್ರು. ಇಲ್ಲ ಇದು ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ. ಪ್ರಕಾಶ್ ಅವ್ರಿಗೆ ಥ್ಯಾಂಕ್ಸ್. ಇನ್ನು ನಮ್ಮ ಎಫೆಕ್ಟ್ ರಾಜನ್ ಅವರು ರಾತ್ರಿ 2 ಗಂಟೆ 3 ಗಂಟೆಲೆಲ್ಲ ಕಾಟ ಕೊಟ್ಟಿದ್ದೀವಿ ಕೆಲಸ ಮಾಡಿಕೊಡ್ರಿ ಅಂತ, ಬಟ್ ಯಾವುದೂ ಬೇಜಾರು ಮಾಡ್ಕೊಳ್ದೆ ಮಾಡಿಕೊಟ್ರು. ಥ್ಯಾಂಕ್ಸ್ ರಾಜನ್ ಸರ್. ಇನ್ನು ನಮ್ಮ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ಗಳಂತ ಬಂದರೆ ಇಬ್ಬರು ಇದ್ದಾರೆ. ಒಬ್ಬ ಸೋಮ, ಇನ್ನೊಬ್ಬ ಬ್ರಹ್ಮ. ಎಷ್ಟು ಚೆನ್ನಾಗೈತೆ ಹೆಸರು. ಎಲ್ಲ ಬ್ರಹ್ಮ ಇಲ್ವಾ? ಓಕೆ. ಸೋಮ ಫ್ರೆಂಡು ಅವನು. ಥ್ಯಾಂಕ್ ಯು ಸೋ ಮಚ್. ಬ್ರಹ್ಮ ಇಲ್ಲಿಲ್ಲ, ಆ ಹುಡುಗನಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಬ್ಬರು ನಮ್ಮ ಕುಮಾರ್ ಅಂತ ಹೊಸ್ದಾಗಿ ಬಂದರು ಪೋಸ್ಟ್ ಪ್ರೊಡಕ್ಷನ್ ನಡೆಯೋ ಟೈಮಲ್ಲಿ. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇನ್ನು ಪ್ರೊಡಕ್ಷನ್ ಇದಕ್ಕೆ ಅಂತ ಬಂದರೆ ಅಪ್ಪಾಜಿ ನಮಗೆ 2 ದಿನ ಸಿಕ್ಕಿದ್ದು. ಇಲ್ಲೇ ಬರೀ ಹಿಂಗೆ ಈವೆಂಟಲ್ಲೇ ಸಿಗೋರು, ಶೂಟಿಂಗಲ್ಲಿ 1 ದಿನ ಅಷ್ಟೇ ಬಂದರು. ಅವ್ರು ಇಲ್ಲದೆ ಇದ್ದರೂ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಏನೂ ತೊಂದರೆ ಆಗ್ದಂಗೆ ನೀಟಾಗಿ ಶೂಟಿಂಗ್ ಮಾಡ್ಕೊಂಬಂದ್ವಿ. ಅದಕ್ಕೆ ಮುಖ್ಯ ಕಾರಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾದ ಚಿರಾಗ್ ಮತ್ತು ದರ್ಶನ್ ಅವರು. ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ. ಇನ್ನು ಎಲ್ಲರೂ ಕಾಮಿಡಿ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಬಟ್ ಡ್ಯಾನ್ಸು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಬಟ್ ಇವತ್ತೇನಾದರೂ ಡ್ಯಾನ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂದರೆ ಅದಕ್ಕೆ ಇಬ್ಬರು ಕಾರಣ. ಒಂದು ನಮ್ಮ ಇಂಟ್ರೊಡಕ್ಷನ್ ಸಾಂಗ್ ಮಾಡಿರೋ ಸಂತು ಮಾಸ್ಟ್ರು, ಇನ್ನೊಂದು ಸೆಟ್ ಸಾಂಗ್ ಮಾಡಿರೋರು ದರ್ಶಿನಿ ಅಂತ ಕೊರಿಯೋಗ್ರಾಫರು. ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೂ ಇದೆ ಹೇಳ್ತೀನಿ. ಮತ್ತು ಫಸ್ಟ್ ಡೇ ಫಸ್ಟ್ ಶೋಗೆ ನಾವು ಸಿನಿಮಾ ರಿಲೀಸ್ ಆದಾಗ ಎಲ್ಲ ನಾವು ನಮ್ಮ ಫ್ರೆಂಡ್ಸು ಇವ್ರನ್ನ ಕರ್ಕೊಂಡು ಸಿನಿಮಾ ನೋಡ್ತೀವಿ. ಬಟ್ ಫಸ್ಟ್ ಡೇ ಸೆಲೆಬ್ರಿಟಿಗಳೆಲ್ಲ ಬಂದು ಒಂಥರ ಸೆಲೆಬ್ರಿಟಿ ಶೋ ಥರ ಮಾಡಿದ್ರು. ಆ ಶೋಗೆ ಬಂದಿದ್ದ ಪ್ರಜ್ವಲ್ ಅವ್ರಿಗೆ, ಪ್ರಣಮ್ ದೇವರಾಜ್ ಅವ್ರಿಗೆ, ವಿನೋದ್ ಪ್ರಭಾಕರ್ ಅವ್ರಿಗೆ, ಮತ್ತು ನಮ್ಮ ಗರಡಿ ಸೂರ್ಯ ಅವ್ರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ನಮ್ಮ ಅಭಿಷೇಕ್, ಧನ್ವೀರ್ ಬ್ರೋ ಅವರೆಲ್ಲ ಬಂದಿದ್ದರು. ಆಲ್ರೆಡಿ ಹೇಳಿದ್ದೀನಲ್ಲ ಅಂತ ಸುಮ್ಮನಾದೆ. ಇಷ್ಟಾಗಿ ಇನ್ನು ನಮ್ಮ ಸ್ನೇಹಿತರ ಬಳಗ ಒಂದಷ್ಟಿದೆ, ಮೈಸೂರು ಬಾಯ್ಸ್ ಅಂತ. ಅವರು ಸಿಕ್ಕಾಪಟ್ಟೆ ಬೆನ್ನೆಲುಬಾಗಿ ನಿಂತರು. ನಮ್ಮ ಲೋಕಿ, ಸಿದ್ದಪ್ಪ, ಶ್ರೀನಿವಾಸ್ ಮತ್ತು ಅಭಿ, ದಿನೇಶ್, ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಹಂಗೆ ನಮ್ಮ ದಾವಣಗೆರೆಯಲ್ಲಿ ಅನಿಲ್ ಅಂತ ಅವ್ರಿಗೂ ಥ್ಯಾಂಕ್ಸ್. ಶಿವಮೊಗ್ಗದಲ್ಲಿ ಗಂಧ ಅಂತ ಅವ್ರಿಗೂ ಥ್ಯಾಂಕ್ಸ್. ಇನ್ನೂ ಎಲ್ಲ ಕಡೆ ನಮ್ಮದು ಇದೊಂದೇ ಸಿನಿಮಾ ಅಲ್ಲ, ಅಪ್ಪಾಜಿದು ಅವ್ರದ್ದು ಯಾವ ಸಿನಿಮಾ ಆದರೂ ನನ್ನ ಸಿನಿಮಾಗಳಾದರೂ ಎಲ್ಲದಕ್ಕೂ ಎಲ್ಲರೂ ಮೈಸೂರು ಕಡೆ ಹೋದರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋಂಥವ್ರು ಒಬ್ಬರು ಮೈಸೂರಲ್ಲಿ ಕೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ಮತ್ತು ನಮ್ಮ ತುಮಕೂರು ಹುಡುಗ ರಾಕಿ ಅಂತ ಇದ್ದಾನೆ, ಅವನು ತುಂಬ ಚೆನ್ನಾಗಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ರಾಕಿ. ಮುಗೀತು ಇಲ್ಲಿಗೆ. ಎಲ್ಲ ಇನ್ನೂ ಇದೆ, ಇನ್ನೂ ಮಾತಾಡಿಲ್ಲ. ಬಟ್ ಮೇಡಮ್ ಯಾರ ಹೆಸರು ಹೇಳ್ತಾ ಇದ್ದಾರೆ? ಪೇಪರ್ ಮುಗೀತು. ಹಾಂ ಮಹೇಶ್ ಅಲ್ಲ, ಅದೇ ಪೇಪರ್ ಮುಗೀತು. ಹಂಗೆ ಪೇಪರ್ ನೋಡದೆ ಮಾತಾಡೋದಿದೆ ಈಗ. ಇವತ್ತು ಏನೇ ಆದರೂ ಎಲ್ಲಿಗೆ ಹೋದರೂ ಒಂದು ಪ್ರಮೋಷನ್ ಸ್ಟ್ರಾಟಜಿ ಅನ್ನೋದೇ ಬೇರೆ ಇದೆ. ಅದು ಎಲ್ರಿಗೂ ಬರಲ್ಲ. ಮೋಸ್ಟ್ಲಿ ನಮ್ಮ ಪ್ರೇಮ್ಸ್ ಅವ್ರಿಗಿದೆ, ಅದು ಬಿಟ್ಟರೆ ನಮ್ಮ ಮಹೇಶ್ ಅವ್ರಿಗೆ ಇರೋದು, ಅದು ನೋ ಡೌಟ್. ಯಾಕೆಂದರೆ ಒಂದು ಏನೋ ಈ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅನ್ನೋದು ಬೇರೆ, ಸಖತ್ತಾಗಿದೆ ಅನ್ನೋದು ಬೇರೆ, ವಾವ್ ಅನ್ನೋದೇ ಬೇರೆ. ಹಂಗೆ ಹೇಳಿದಾಗ ಅದು ಬೇರೆ ಏನೋ ಒಂದು ಇಂಪ್ರೆಷನ್ ಮೂಡುತ್ತೆ, ಜನಗಳ ಮನಸ್ಸಲ್ಲಿ ಕೂರುತ್ತೆ. ಯಾವ ಲೆವೆಲ್ಗೆ ಅಂದರೆ ನಮ್ಮ ಡೈರೆಕ್ಟ್ರು ಹೇಳೋರು, ನಿಮ್ಮ ನೋಡಿ ವಾಮಿಟ್ ಆದರೂ ಪರವಾಗಿಲ್ಲ, ನೆನಪಿರುತ್ತೆ, ನೋಡಿ ವಾಮಿಟ್ ಮಾಡಿಕೊಡಿ ಅಂತ ನೀವೆಲ್ಲ ಪ್ರಮೋಟ್ ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಒಂದು ಡೈರೆಕ್ಟ್ರಾಗಿ ಒಂದು ಹಿಟ್ಟು ಸಿನಿಮಾಗಳು ಕೊಟ್ಟರೆ, ಒಂದು ಅಯೋಗ್ಯ, ಮದಗಜಾನ ಹಿಟ್ಟು ಸಿನಿಮಾಗಳ ಕೊಟ್ಟರೆ ಡೈರೆಕ್ಟ್ರಾಗಿ ಅದನ್ನು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ದೆ ಒಂದು ಸಿನಿಮಾ ಗೆಲ್ಲಬೇಕು, ಚೆನ್ನಾಗಿದೆ ಅಂತ ಬಂದಾಗ ತನ್ನ ತಲೆ ಮೇಲಿರೋ ಒಂದು ನಿರ್ದೇಶಕ ಅನ್ನೋದನ್ನು ಸೈಡ್ಗಿಟ್ಟು ಯಾರೇನು ಅಂದ್ಕೊಂಡ್ರು ಪರವಾಗಿಲ್ಲ, ನನ್ನ ಕಡೆಯಿಂದ ಒಂದು ಸಿನಿಮಾ ಗೆಲ್ಲಕ್ಕೆ ಏನು ಮಾಡ್ಬೇಕು ನಾನು ಮಾಡ್ತೀನಿ ಅಂತ ನಿಜವಾಗ್ಲೂ ಎಲ್ಲ ಸಿನಿಮಾಗಳಿಗೂ ನಿಲ್ತೀರ ಸರ್. ನಿಮ್ಮ ನಿಸ್ವಾರ್ಥ ಮನಸ್ಸಿಗೆ ನಿಜವಾಗ್ಲೂ ಥ್ಯಾಂಕ್ಸ್. ದೇವರು ಒಳ್ಳೇದು ಮಾಡಲಿ ನಿಮಗೆ. ಇನ್ನು ಮುಂದಕ್ಕೆ ಯಾವುದೇ ಚಿತ್ರ ನಿಮ್ಗೆ ಇದು ಗೆಲ್ಲುತ್ತೆ, ಅವ್ರ ಕೈಲಿ ಪ್ರಮೋಷನ್ ಸ್ಟ್ರಾಟಜಿಗಳು ಗೊತ್ತಿಲ್ಲ ಅಂದರೆ ದಯವಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡಿರಿ. ಇಲ್ಲ ನಿಜವಾಗ್ಲೂ ತುಂಬ ದೊಡ್ಡ ಪ್ಲಸ್ಸು ನೀವು ನಮ್ಮ ಸಿನಿಮಾಗೆ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್ ಮಾಯ ಸರ್. ಇನ್ನು ಹೀರೋಯಿನ್ನು ಅವ್ರು ಅವಾಗಲೇ ಅಂದರು, ಅದು ಇದು ಹಿಂಗಂತಿದ್ರು ಹಂಗಂತಿದ್ರು ಅಲ್ಲ, ಅದೆಲ್ಲ ಅದು ಬಿಟ್ಟು ಇನ್ನೂ ಅಂದಿದ್ದಾರೆ, ಇವನ ಜೊತೆ ಹೋಗಿ ಮಾಡ್ತಿದ್ದೀಯಲ್ಲ, ಮಾಡೋಕ್ಕೆ ಕೆಲಸ ಇಲ್ವಾ ಅಂತೆಲ್ಲ ಅಂದಿದ್ದಾರೆ. ಎಂತೆಂಥವ್ರ ಜೊತೆ ನೀನು ಇಂಟ್ರಡ್ಯೂಸ್ ಆಗ್ಬೋದಿತ್ತು ಅಂತ. ಬಟ್ ಅದು ಯಾವುದನ್ನೂ
ತಲೆ ಕೆಡಿಸ್ಕೊಳ್ದೆ ನಾನು ಕಪ್ಗಿದ್ದೀನಿ ಅನ್ನೋದು ನೋಡಿದೆ, ಬಂದು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಅಲ್ಲ ಅವ್ರಿಗೆ ನೀವೇ ಬ್ರೌನಿ ಬ್ರೌನಿ, ಯಾ ಬ್ರೌನಿ. ಆಮೇಲೆ ಅವ್ರಿಗೆ ನೀವು ಶಾರುಖ್ ಖಾನ್ ಅಲ್ವಾ, ಹಂಗಾಗಿ ಮ್ಯಾಟ್ರ್ ಆಗಲ್ಲ. ಬಂದ ಮೇಲೆ ಶಾರುಖ್ ಖಾನ್ ಬರೋಕ್ಕಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್ ಮಲೈಕ್ ಅವರೇ. ಇನ್ನು ನಮ್ಮ ಜೊತೆ ನಿಜವಾಗ್ಲೂ ಧರ್ಮಣ್ಣ ಎಲ್ಲಿದ್ದಾರೆ ಧರ್ಮಣ್ಣ, ಸದಸ್ಯರು ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ. ಯಾಕೆಂದರೆ ಅವರು ಒಂದು ಕ್ಯಾರೆಕ್ಟರ್ ಮಾಡಿ ಪ್ರತಿ ಹಂತದಲ್ಲೂ ಯಾವುದೇ ಪ್ರಮೋಷನ್ಗೆ ಎಲ್ಲಿ ಕರೆದ್ರು ಧರ್ಮಣ್ಣ ಇಲ್ಲ ಅಂತ ಹೇಳಲಿಲ್ಲ, ನನ್ನ ಜೊತೆ ಅಷ್ಟೂ ದಿನ ನಿಂತರು. ಧರ್ಮಣ್ಣ ಥ್ಯಾಂಕ್ ಯು ಸೋ ಮಚ್. ಇನ್ನು ಥ್ಯಾಂಕ್ ಯು ನಾಯ್ಡು ಸರ್, ಚಂದ್ರಮಯೂರ್ ಸರ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಂತು ಅವನು ಫಸ್ಟ್ ಟೈಮು ಇಲ್ಲ ಸುಮಾರು ಮಾಡಿದ್ದಾನೆ, ಓಕೆ ಒಂದು ದೊಡ್ಡ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಅನ್ಕೊತೀನಿ. ಇನ್ನು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಕಲಾವಿದರುಗಳಿಗೂ ಥ್ಯಾಂಕ್ ಯು ಸೋ ಮಚ್ ಮಗ. ಎಲ್ಲ ಹೊಸ ಹೊಸ ಕಲಾವಿದರು ಥ್ಯಾಂಕ್ ಯು ಧೀರಜ್, ಎಲ್ರಿಗೂ ಧನ್ಯವಾದ ಅಂತ ಹೇಳ್ತಾ, ಇನ್ನು ನಮ್ಮ ರವಿಶಂಕರ್ ಸರ್, ಸಾಧು ಸರ್, ಇದು ನಂದೆಲ್ಲ ಸಕ್ಸಸ್ಸು, ಸೊ ನಮ್ಮೆಲ್ರದೂ ಆದರೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟಿಗೆ ಬರೋದಾದರೆ ನಮ್ಮ ಡೈರೆಕ್ಟ್ರು, ಯಾಕೆಂದರೆ ಇವತ್ತು ದರ್ಶನ್ ಸರ್ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ. ಒಂದು ಕಥೆನ ಏನೇ ಮಾಡಿ ಏನೇ ಇದ್ರು ಅದನ್ನೊಂದು ಕಟ್ಕೊಡೋದಿದೆಯಲ್ಲ, ಆ ಜನಕ್ಕೆ ಎಲ್ಲೂ ಬೋರ್ ಆಗ್ದಂಗೆ, ಯಾವುದು ಇದು ಬೇಜಾರಾಗ್ದಂಗೆ ಒಂದು ಕಾಮಿಡಿ ಕಥೆನಲ್ಲೇ ಒಂದು ಒಳ್ಳೆ ಎಮೋಷನಲ್ ಸೀನ್ಗಳನ್ನೂ ಇಟ್ಟು ಒಂದೊಳ್ಳೆ ಲವ್ ಇಟ್ಟು, ಇದು ಹೆಂಗಾಗಿದೆ ಅಂದರೆ ಕಾಮಿಡಿ ಸ್ಟೋರಿನದಕ್ಕಿಂತ ಬರ್ತಾ ಇದೊಂದು ಒಳ್ಳೆ ಲವ್ ಸ್ಟೋರಿ ಅನ್ನೋ ಲೆವೆಲ್ಗೆ ಮಾತಾಡ್ತಿದ್ದಾರೆ ಜನ. ಸೊ ಇದಿಷ್ಟು ಸಿನಿಮಾ ಚೆನ್ನಾಗಿ ಬರೋಕ್ಕೆ ಎಲ್ಲ ಹಂತದಲ್ಲೂ ಆಸ್ ಎ ಫ್ರೆಂಡ್, ಅದಾದಮೇಲೆ ಒಂದು ಒಳ್ಳೆ ಡೈರೆಕ್ಟ್ರು, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿಲ್ಲಿ ನಿಂತಿದ್ದೀವಿ ಅಂದರೆ ನೀವು ಮುಖ್ಯವಾದ ಕಾರಣ, ಥ್ಯಾಂಕ್ ಯು ಸೋ ಮಚ್. ಇನ್ನು ಫೈನಲ್ ಆಗಿ ಬರೋದಾದರೆ ಅಪ್ಪಾಜಿ ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಿದ್ರೆ ಚಿಕ್ಕದಾಗತ್ತೆ ಅಪ್ಪಾಜಿ, ಗೊತ್ತಿತ್ತು ಗೆಲ್ತೀವಿ ಅಂತ, ಜನ ಕೈ ಬಿಡಲ್ಲ ಅಂತ, ಗೆದ್ದಿದ್ದೀವಿ ಬರ್ರಿ. ಯಾರೇನಾದರೂ ಅಂದ್ಕೊಳ್ಳಿ, ಒಂಚೂರು ಕೋಪನೂ ಬರುತ್ತೆ, ಬಟ್ ಬೇಡ, ಆರಾಮಾಗಿರೋಣ. ಏನಕ್ಕೆ ಅಂದರೆ ಈಗ ನೆಕ್ಸ್ಟ್ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ. ಯಾಕೆಂದರೆ ನಮ್ಮದೊಂದಷ್ಟು ಟಿ ವಿ ರೇಟ್ಸ್ ಏನೋ ಒಂದು ಹೋಗಿರುತ್ತೆ. ಈಗ ಮೊದಲನೇ ಸಿನಿಮಾದಲ್ಲಿ ಜನ ಇಷ್ಟಪಟ್ಟು ಒಂದಷ್ಟು ಆಶೀರ್ವಾದ ಮಾಡಿ ನಮಗೊಂದಷ್ಟು ಕಲೆಕ್ಷನ್ಸ್ ಕೊಟ್ಟಿರ್ತಾರೆ, ಇದು ಕೌಂಟ್ ಮಾಡಿಕೊಂಡು ನೆಕ್ಸ್ಟಿಗೆ ಬರ್ತಾರೆ. ಬಟ್ ಮೊದಲನೇ ಸಿನಿಮಾ ಇದೆಯಲ್ಲ, ಅದು ಕಾಮಿಡಿಯನ್ ಆಗಿ ಎಷ್ಟೋ ಜನ ಅಂದವ್ರೆ, ನಾನು ಕಾಮಿಡಿಯನ್ ಆಗೇ ಮಾರ್ಕೆಟ್ ಇಲ್ಲ, ನೀನು ಹೀರೋ ಯಾಕಪ್ಪ ಮಾಡ್ತಿದ್ದೀಯ ಅಂತ. ಸೊ ಅದು ಯಾವುದು ತಲೆ ಕೆಡಿಸ್ಕೊಳ್ದೆ, ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ, ಕತೆಗೇನು ಬೇಕು ಅದನ್ನು ಪೂರ್ತಿ ಒದಗಿಸ್ಕೊಟ್ಟು ಎಲ್ಲೂ, ಈಗ ನಮ್ಮ ಸಿನಿಮಾ ನೋಡಿದವರು ಯಾರೂ ಪ್ರತಿಯೊಬ್ಬರೂ, ಕೆಲವರು ಹೇಳ್ತಾರೆ ಅದೇನು ಮಾಡೋಕ್ಕಾಗಲ್ಲ ಹೊಟ್ಟೆಯವರಿಗೆ, ಯಾರೂ ಇಲ್ಲಿ ಇನ್ನೊಂಚೂರು ಖರ್ಚು ಮಾಡ್ಬೋದಿತ್ತು, ಇಲ್ಲಿನ್ನ ಚೆನ್ನಾಗಿ ಆಗ್ಬೋದಿತ್ತು ಅಂತ ಎಲ್ಲೂ ಹೇಳಲಿಲ್ಲ. ಅದಷ್ಟು ಫುಲ್ಫಿಲ್ ಮಾಡಿದ್ರು. ಒಂದು ಮಾರ್ಕೆಟ್ ಗೊತ್ತಿಲ್ಲದೆ ಇರೋ ಹೀರೋಗೆ ಒಂದು ಕತೆ ನಂಬ್ಕೊಂಡು ಕೋಟ್ಯಾಂತರ ರೂಪಾಯಿ, ಈಗೇನು ತಮಾಷೆ ಅಲ್ಲ, ಒಂದು 6-7 ಕೋಟಿ ದುಡ್ಡು ಅನ್ನೋದು ಹೇಳಕ್ಕೆ ಈಸಿ, ಬಟ್ ಸಂಪಾದನೆ ಮಾಡಬೇಕಾದ್ರೆ ನಾವು ಬರೀ 1 ಲಕ್ಷ ದುಡಿಬೇಕಾದ್ರೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾಕೆಂದರೆ ಒಂದು ದಿನಕ್ಕೆ ನಾವು ಕೂಲಿ ಕೆಲಸ ಮಾಡಿದ್ರೆ 350 ಇಂದ 400 ರೂಪಾಯಿ ಅಷ್ಟೇ ನಮಗೆ ಸಿಗೋದು. ನಾವು ಅದನ್ನೆಲ್ಲ ಉಳಿಸಿ 1 ಲಕ್ಷ ನಾವು ಸೇವ್ ಮಾಡಬೇಕು ಅಂದರೆ ಏನಿಲ್ಲ ಅಂದರೂ ಒಂದು 2 ವರ್ಷ ಕೆಲಸ ಮಾಡಿದ್ರು ಕಷ್ಟನೇ. ಯಾಕೆಂದರೆ ಮನೆ ಸಂಸಾರ ಅದು ಇದು ಅಂತೆಲ್ಲ ಅಷ್ಟೆಲ್ಲ ಮಾಡಿ 1 ಲಕ್ಷ ಉಳಿಸ್ಬೇಕಾದ್ರೆ ಅಷ್ಟು ಕಷ್ಟ ಇರಬೇಕಾದ್ರೆ 6-7 ಕೋಟಿ ಬರೀ ಕಥೆನ ನಂಬ್ಕೊಂಡು, ಇಲ್ಲ ನಾವು ಇದ್ರಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಅಂದ್ಕೊಂಡು ಆ ನಂಬಿಕೆಯಲ್ಲಿ ಮಾಡಿದ್ರಲ್ಲ, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಗೊತ್ತಿಲ್ಲ, ಏನಾದರೂ ಜನ ಕೈ ಹಿಡಿಲಿಲ್ಲ ಅಂದಿದ್ರೆ 100% ಬಿಡ್ರಿ, ನಾವು ಚೆನ್ನಾಗೇ ಇರ್ತಿದ್ವಿ. ಬಟ್ ನಾನಂತೂ ಗೊತ್ತಿಲ್ಲ, ಮೇ ಬಿ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತಿದ್ದೆ ನಾನು, ಹಂಗೆಲ್ಲ ಡಿಸೈಡ್ ಆಗಿಬಿಟ್ಟಿದ್ದೆ. ಬಟ್ ಇವತ್ತು ಜನ ತುಂಬ ಜನ ಕೈ ಹಿಡಿದ್ರು. ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಿ, 100 ಡೇಸಲ್ಲಿ 100 ಡೇಸಲ್ಲಿ ಲೀಸ್ಟ್ ಇನ್ನೂ ದೊಡ್ಡದಿರುತ್ತೆ. ಇನ್ನು ಯಾರ್ಯಾರು ನಮಗೆ ನಮ್ಮ ತಂಡದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ ಮತ್ತು ಪ್ರೊಡಕ್ಷನ್ ಅವರು ಯಾರ್ಯಾರು ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ತೀನಿ, ಎದೆ ತಟ್ಕೊಂಡು ಹೇಳ್ತೀನಿ, 2024 ಮೊದಲ ಹಿಟ್ ಉಪಾಧ್ಯಕ್ಷ. ಇದು
ಇನ್ನೂ ಹೆಮ್ಮೆಯಿಂದ ಹೇಳ್ತೀನಿ, ಇದು ನಮ್ಮ ಹಿಟ್ಟಲ್ಲ, ಆ್ಯಕ್ಚುಲಾಗಿ ಇದು ಉಪಾಧ್ಯಕ್ಷ ಟೀಮ್ ಹಿಟ್ ಅಲ್ಲವೇ ಅಲ್ಲ. ಇದನ್ನು ನಮ್ಮ ಕರ್ನಾಟಕ ಜನ ನಮಗೆ ಕೊಟ್ಟರೆ ಭಿಕ್ಷೆ ಅಂದ್ರೂ ತಪ್ಪಾಗಲ್ಲ. ಇದು ಅವ್ರ ಹಿಟ್ಟು, ಅವ್ರು ಮಾಡಿಸಿರೋ ಹಿಟ್ಟು. ಯಾಕೆ ಅಂದರೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಇಷ್ಟೊಂದು ಜನ ಪಿಕ್ಚರ್ ನೋಡೋಕ್ಕೆ ಬರ್ತಾರೆ ಅಂತ. ನಾನು ಡೌಟಲ್ಲೇ ಇದ್ದೆ, ಬೈದಲ್ಲೇ ಇದ್ದೆ. ಬಟ್ ಎಲ್ಲರೂ ತುಂಬ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಉಮಾಪತಿ ಸರ್ ಹಾಗೆ ಸ್ಮಿತಾ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.